ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಸುಪ್ರೀಂ ಕೋರ್ಟ್ ಹೊಸ ಡಿಸಿಷನನ್ನು ತೊಗೊಂಡಿದೆ. ಏನಂತ ಹೇಳಿದ್ರೆ, ಲಾ ಸ್ಟೂಡೆಂಟ್ಸ್ ಏನಿದ್ದಾರೆ, ಯಾರು ಇಂಟರ್ನ್ಶಿಪ್ ಮಾಡ್ತಾರೋ, ಲಾ ಸ್ಟೂಡೆಂಟ್ಸ್ ಇದ್ದಾರೋ, ಸುಪ್ರೀಂ ಕೋರ್ಟಿಗೆ ವಿಸಿಟಿಗೆ ಹೋಗ್ತಾ ಇದ್ರು. ಸೊ ಅವರಿಗೆ ವಿಸಿಟಿಗೆ ಡೇಸ್ನ ಫಿಕ್ಸ್ ಮಾಡಿದ್ದಾರೆ. ಮೊದಲು ಎಲ್ಲ ಡೇಸ್ಗೂ ಪರ್ಮಿಷನ್ ಇತ್ತು, ಬಟ್ ಇವಾಗ ಮಂಡೇ, ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಈ ದಿನಗಳಲ್ಲಿ ಯಾವುದೇ ಸ್ಟೂಡೆಂಟ್ಸ್ ಆಗಲಿ, ಲಾ ಸ್ಟೂಡೆಂಟ್ಸ್ ಆಗಲಿ, ಇಂಟರ್ನ್ಸ್ ಆಗಲಿ ಸುಪ್ರೀಂ ಕೋರ್ಟ್ಗೆ ವಿಸಿಟೇಷನ್ಗೆ ಹೋಗೋ ಹಾಗಿಲ್ಲ. ಅವರು ಓನ್ಲಿ ವೆನಸ್ಡೇ ಆ್ಯಂಡ್ ಥರ್ಸ್ಡೇ 2 ದಿನ ಮಾತ್ರ ಹೋಗಬಹುದು. ಈ ಒಂದು ಡಿಸಿಷನ್ ಸುಪ್ರೀಂ ಕೋರ್ಟ್ ತೊಗೊಂಡಿದೆ. ಯಾಕಂತಂದರೆ, ಸ್ಟೂಡೆಂಟ್ಸ್ ಹೋಗಿ ಕೂತ್ಕೊಳ್ಳೋದ್ರಿಂದ ಅಲ್ಲಿ ಲಿಟಿಗನ್ಸ್ಗಾಗಲಿ ಮತ್ತು ಅಡ್ವೊಕೇಟ್ಸಿಗಾಗಲಿ ಕೂತ್ಕೊಳ್ಳೋದಕ್ಕೆ ಸ್ಥಳ ಸಿಗ್ತಾ ಇಲ್ಲ ಅಂತ ಹೇಳಿ ಅದೇ ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಇದಕ್ಕೋಸ್ಕರ ಏನು ಸುಪ್ರೀಂ ಕೋರ್ಟ್ ಡಿಸಿಷನ್ ತೊಗೊಂಡಿದ್ದು, ಯಾವುದೇ ಲಾ ಸ್ಟೂಡೆಂಟ್ಸ್ ಆಗಲಿ ಅಥವಾ ಇಂಟರ್ನ್ಸ್ ಆಗಲಿ ಮಂಡೇ, ಟ್ಯೂಸ್ಡೇ ಹಾಗೂ ಫ್ರೈಡೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಸಿಟ್ ಮಾಡೋ ಹಾಗಿಲ್ಲ, ಪರ್ಮಿಷನ್ ಸಿಗಲ್ಲ ಅವ್ರಿಗೆ ಒಳಗೆ ಬರೋಕ್ಕೆ ಅಂತ ಹೇಳಿ ಡಿಸಿಷನ್ ತೊಗೊಂಡಿದ್ದಾರೆ. ಸೊ ಇದಂತೂ ಲಾ ಸ್ಟೂಡೆಂಟ್ಸ್ಗೆ ಒಳ್ಳೆ ಸುದ್ದಿ ಅಲ್ಲ ಅಂತಲೇ ಹೇಳಬಹುದು. ಓನ್ಲಿ ವೆನಸ್ಡೇ ಮತ್ತು ಥರ್ಸ್ಡೇ 2 ದಿನ ಮಾತ್ರ ಅವರಿಗೆ ಸುಪ್ರೀಂ ಕೋರ್ಟಿಗೆ ವಿಸಿಟ್ ಮಾಡಲಿಕ್ಕೆ ಪರ್ಮಿಷನ್ ಸಿಗ್ತಾ ಇದೆ. ಸೊ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಆದಷ್ಟು ಬೇಗ ಹೇಳ್ತೀನಿ. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.